ಶುಭಾಶಯಗಳು. ನಾವು ಇವತ್ತೇನಪ್ಪ ಅಂದ್ರೆ ಸಮಾಜ ವಿಜ್ಞಾನದಲ್ಲಿ ಬರುವ ಸಮಾಜ ಮತ್ತು ವಿಜ್ಞಾನದಲ್ಲಿ ಬರುವಂತ ಸಮಾಜ ಮತ್ತು ವಿಜ್ಞಾನದಲ್ಲಿ ಬರುವಂತ ಹೊಸ ಧರ್ಮಗಳ ಉದಯ ಅಂದ್ರೆ ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಿಂದ ನೋಡಿದಾಗ ಹೊಸ ಧರ್ಮಗಳ ಉದಯದಲ್ಲಿ ಅನೇಕ ಧರ್ಮಗಳು ಉದಯ ಆದವು. ಅದರಲ್ಲಿ ಪ್ರಮುಖವಾಗಿ ಯಾವಪ್ಪ ಅಂತಂದ್ರೆ ಜೈನ ಮತ್ತು ಬೌದ್ಧ ಧರ್ಮ. ಇದ್ರ ಬಗ್ಗೆ ನೋಡೋಣ. ಜೈನ ಮತ್ತು ಬೌದ್ಧ ಧರ್ಮ ಮತ್ತು ಬೌದ್ಧ ಧರ್ಮದ ಬಗ್ಗೆ ನೋಡೋಣ. ಸರ್, ಈ ಭಾರತದಲ್ಲಿ ಪುರಾತನ ಕಾಲ ಪ್ರಾಚೀನ ಕಾಲದಿಂದ ಹೊಸ ಧರ್ಮಗಳ ಉದಯದಲ್ಲಿ ಉದಯ ಆಗಿರುವಂತಹ ಪ್ರಥಮವಾಗಿ ಜೈನ ಧರ್ಮ. ಜೈನ ಧರ್ಮದಲ್ಲಿ ಏನಪ್ಪಾ ಅಂತಂದ್ರೆ 24 ತೀರ್ಥಾಂಕರಗಳು ಬರ್ತಾರೆ. 24 ತೀರ್ಥಾಂಕರಗಳು ಬರ್ತಾರೆ. ಅದರಲ್ಲಿ ಮೊದಲೇನು ಯಾರಪ್ಪ ಅಂದ್ರೆ ವೃಷಭನಾಥ ಅಥವಾ ಇವರಿಗೆ ಇನ್ನೊಂದು ಹೆಸರಿದೆ. ಏನಿದೆಯಪ್ಪ ಅಂದ್ರೆ ಆದಿನಾಥ. ಈ ಆದಿನಾಥರ ಹೆಸರು ಮೇಲೆ ಏನಪ್ಪ ಅಂದ್ರೆ ನಮ್ಮ ಕನ್ನಡದ ಕವಿಯಾದಂತಹ ಪಂಪ ಏನ್ ಮಾಡಿದ್ದಾರೆ, ಆದಿ ಪುರಾಣ ಅನ್ನೋ ಒಂದು ಕೃತಿಯನ್ನು ಬರೆದಿದ್ದಾರೆ. ಆದಿ ಪುರಾಣ ಅಂತ ಬರೆದಿದ್ದಾರೆ. ಸರ್, ಇದು ಕೂಡ ಏನಪ್ಪ ಅಂದ್ರೆ ಜೈನ ಧರ್ಮದ ಮೊದಲ ತೀರ್ಥಂಕರ ಅಂತ ಆದಿನಾಥನ ಬಗ್ಗೆ ವಿವರಣೆ ಹೊಂದಿರುವಂತಹ ಗ್ರಂಥವಾಗಿದೆ. ಸರ್, ಅದೇ ರೀತಿ 24 ತೀರ್ಥಂಕರಲ್ಲಿ ಮೊದಲಾದ್ರು 23ನೇ ಯಾರಪ್ಪ ಅಂದ್ರೆ ಪಾರ್ಶ್ವನಾಥ ಅಂತ ಬರ್ತಾರೆ. ಯಾರು ಅಂತಂದ್ರೆ ಪಾರ್ಶ್ವನಾಥ ಅಂತ ಬರ್ತಾರೆ. 24ನೇ ಯಾರಪ್ಪ ಅಂದ್ರೆ ವರ್ಧಮಾನ ಮಹಾವೀರ ಬರ್ತಾರೆ. ಮಹಾವೀರ ಬರ್ತಾರೆ. ಸರ್, ವರ್ಧಮಾನ ಮಹಾವೀರ. ಈಗ ಜೈನ ಧರ್ಮದ ಬಗ್ಗೆ ನೋಡ್ಬೇಕಾದ್ರೆ ನಿಜವಾದ ಸ್ಥಾಪಕ ಯಾರು ಅಂತಂದ್ರೆ ಜೈನ ಧರ್ಮದ ಸ್ಥಾಪಕ ಯಾರು ಅಂತ ಕೇಳಿದಾಗ ವರ್ಧಮಾನ ಮಹಾವೀರ ಬರ್ತಾರೆ. ಈ ವರ್ಧಮಾನ ಮಹಾವೀರರು ಕ್ರಿಸ್ತ ಶಕ ಏನಪ್ಪಾ ಅಂತಂದ್ರೆ 599ರಲ್ಲಿ ಹುಟ್ಟುತ್ತಾರೆ. ಏನ್ ಹುಡ್ತಾರಪ್ಪ ಅಂತಂದ್ರೆ ಇವರು ಏನಪ್ಪಾ ಅಂದ್ರೆ ವೈಶಾಲಿ ಸಮೀಪ ಇರುವಂತ ಕುಂಡಲಿ ಗ್ರಾಮದಲ್ಲಿ ಹುಡ್ತಾರೆ. ತಂದೆ ಯಾರು ಅಂತಂದ್ರೆ ಸಿದ್ಧಾರ್ಥ. ಇವರ ತಂದೆ ಸಿದ್ಧಾರ್ಥ. ತಾಯಿ ಯಾರಪ್ಪ ಅಂತಂದ್ರೆ ತ್ರಿಶಲಾದೇವಿ. ಸರ್, ಹೆಂಡತಿ ಇದ್ದಾರೆ ಇವರಿಗೆ. ಹೆಂಡತಿ ಯಾರಪ್ಪ ಅಂತಂದ್ರೆ ಯಶೋಧರೆ. ಒಬ್ರು ಮಗಳಿದ್ದಾರೆ. ಆ ಮಗಳ ಹೆಸರು ಏನಪ್ಪ ಅಂತಂದ್ರೆ ಕನೋಜ ಅಥವಾ ಪ್ರಿಯದರ್ಶಿನಿ ಅಂತ ಕೂಡ ಕರೀತಾರೆ. ಸರ್, ಭಾರತದಲ್ಲಿ ಹೊಸ ಧರ್ಮಗಳ ಉದಯದಲ್ಲಿ ಪ್ರಮುಖವಾಗಿ ಪ್ರಾಚೀನ ಕಾಲ ಉದಯವಾಗಿರುವಂತಹ ಧರ್ಮಗಳಲ್ಲಿ ಜೈನ ಧರ್ಮದಾಗಿ ನೋಡ್ತಾಗಿದ್ದಾಗ ನಾವು ವರ್ಧಮಾನ ಮಹಾವೀರ ಬಗ್ಗೆ ತಿಳ್ಕೊಳ್ತೀವಿ. ಇವ್ರು ಏನಪ್ಪಾ ಅಂತಂದ್ರೆ ಒಂದು ಜ್ಞಾನಕ್ಕಾಗಿ ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಹೋಗ್ತಾರ. ಆ ಜ್ಞಾನವನ್ನು ಪಡ್ಕೊತಾರೆ. ಯಾವ್ದಪ್ಪ ಅಂತಂದ್ರೆ ಕೈವಲ್ಯ ಜ್ಞಾನವನ್ನು ಪಡ್ಕೊತಾರ. ಈ ಕೈವಲ್ಯ ಅನ್ನೋದು ಏನಪ್ಪಾ ಅಂತಂದ್ರೆ ಇಂದ್ರಿಯನ್ನು ನಿಗ್ರಹಿಸಿದವನು ಅಂತ ಹೇಳ್ತಾರೆ. ಇಂದ್ರಿಯನ್ನು ನಿಗ್ರಹಿಸಿದಂತ ವ್ಯಕ್ತಿಗೆ ಏನಪ್ಪಾ ಅಂತಂದ್ರೆ ನಾವು ಕೈವಲ್ಯ ಜ್ಞಾನ ಪಡೆದಂತ ವ್ಯಕ್ತಿಗೆ ಕರಿತೀವಿ. ಆ ಒಂದು ಜ್ಞಾನವನ್ನು ಪಡೆದಂತವ್ರು ಯಾರಪ್ಪ ಅಂದ್ರೆ ವರ್ಧಮಾನ ಮಹಾವೀರ. ಸರ್, ಇವರು ಏನಪ್ಪಾ ಅಂತಂದ್ರೆ ಇವುಗಳಲ್ಲಿ ಈ ಜೈನ ಧರ್ಮದಲ್ಲಿ 2 ಪಂಗಡಗಳಿದಾವೆ. ಯಾವಪ್ಪ ಅಂದ್ರೆ ಒಂದನೇದು ಯಾವ್ದಪ್ಪ ಅಂತಂದ್ರೆ ಶ್ವೇತಾಂಬರ ಪಂಗಡಗೆ. ಎರಡನೇದು ದಿಗಂಬರ. ಸರ್, ಈ ಶ್ವೇತಾಂಬರ ಅಂದ್ರೆ ಇವರೆಲ್ಲ ಏನಪ್ಪ ಅಂದ್ರೆ ಬಿಳಿ ಬಟ್ಟೆ ಉಟ್ಕೊಳ್ಳೋಕೆ ಅಂದ್ರೆ ಪ್ರಾರ್ಥನೆ ಮಾಡ್ತಾರೆ. ಇವರು ದಿಗಂಬರ ಅಂದ್ರೆ ನಿಹಾರಿಗಳಾಗಿರ್ತಾರೆ. ಅಂದ್ರೆ ಬತ್ತಲೆ ಆಗಿರುವಂತ ಒಂದು ಪ್ರಾರ್ಥನೆ ಮಾಡುವಂತ ಜನಾಂಗವಾಗಿರ್ತದೆ. ಸರ್, ಇವು ಶ್ವೇತಾಂಬರ ಮತ್ತು ದಿಗಂಬರ 2 ಪಂಗಡಗಳು ಯಾವ್ದಪ್ಪ ಅಂದ್ರೆ ಜೈನ ಧರ್ಮದಲ್ಲಿರುವಂತ 2 ಪಂಗಡಗಳು. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಇಲ್ಲಿ 2 ಏನಪ್ಪ ಅಂತಂದ್ರೆ ಸಮ್ಮೇಳನಗಳು ನಡೀತವೆ. ಒಂದು ಪಾಟಲಿಪುತ್ರದಲ್ಲಿ ನಡೀತವೆ. ಯಾವುದು ಜೈನ ಧರ್ಮ ಸಮ್ಮೇಳನಗಳು. ಮತ್ತೆ ಎರಡನೇದು ಏನಪ್ಪ ಅಂತಂದ್ರೆ ಇದು ಒಂದೇದು ಪಾಟಲಿಪುತ್ರ ಆದ್ರೆ ಎರಡನೇದು ಗುಜರಾತ್ನ ವಲ್ಲಭಿಯಲ್ಲಿ ನಡೀತೆ. ಇವ್ರೇನಪ್ಪ ಅಂದ್ರೆ ಅನೇಕ ಏನಪ್ಪ ಅಂದ್ರೆ 5 ತತ್ವಗಳನ್ನ ಇದು ಮಾಡ್ತಾರ. ಆ 5 ಏನಪ್ಪ ಅಂದ್ರೆ ಹಿಂಸೆ ಮಾಡಬಾರ್ದು, ನಿಗ್ರಹ ಮಾಡಬಾರ್ದು, ಮತ್ತು ಅನೇಕ ಆಸ್ತಿ ಸಂಪತ್ತನ್ನು ಇದು ಮಾಡಬಾರ್ದು, ಆಸ್ತಿಯನ್ನು ಪಡಬಾರ್ದು ಅನ್ನೋ ತತ್ವಗಳನ್ನು ಬೋಧನೆ ಮಾಡ್ತಾರೆ. ಅಂದ್ರೆ ಅನೇಕ ಜನರಿಗೆ ತತ್ವಗಳು ಬೋಧನೆ ಮಾಡ್ತಾರೆ. ಇವರಿಗೆ 11 ಜನ ಶಿಷ್ಯರಿರ್ತಾರೆ. ಇವರಿಗೆ ಗಣಾಧರು ಅಂತ ಕರೀತಾರೆ. 11 ಜನ ಶಿಷ್ಯರಿಗೆ ಏನಪ್ಪ ಅಂದ್ರೆ ಗಣಾಧರು ಅಂತ ಕರೀತಾರೆ. ಈ ಜೈನ ಧರ್ಮ ಹೇಗಿದೆಯಪ್ಪ ಅಂತಂದ್ರೆ ಒಂದು ಸಸ್ಯಾಹಾರಿ ಒಂದು ಏನಪ್ಪ ಅಂದ್ರೆ ಮಾಂಸಾಹಾರಿ ಅಲ್ಲ, ಸಸ್ಯಾಹಾರಿ ನಿರ್ಮಾಣಕರಿಸಿ ದೇವರನ್ನು ಧ್ಯಾನ ಮಾಡುವಂತ ಈ ಜನಾಂಗವಾಗಿ ಸಲುವಾಗಿ ಈ ಧರ್ಮವನ್ನು ಏನಪ್ಪ ಅಂದ್ರೆ ಇಡೀ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ, ಭಾರತದಲ್ಲಿ ಅಂದ್ರೆ ಅತ್ಯಂತ ಪ್ರಸಿದ್ಧವಾದ ಧರ್ಮದಲ್ಲಿ ಕೂಡ ಇದೊಂದು ಧರ್ಮವಾಗಿದೆ. ಇಂಥ ಧರ್ಮದ ಬಗ್ಗೆ ನಾವು ತಿಳ್ಕೊಳ್ಳೋ ಒಂದು ನಿಮ್ಮ ಪಾಠದ ಒಂದು ಅಧ್ಯಾಯದಲ್ಲಿದೆ. ಇದು ಏನಪ್ಪ ಅಂದ್ರೆ ನಾವು ತಿಳ್ಕೊಳ್ಳೋಕೆ ಸಂಭವವಿದೆ. ಮತ್ತು ಇಲ್ಲಿ ನಾವು ವರ್ಧಮಾನ ಮಹಾವೀರ ಬಗ್ಗೆ ಬಹಳಷ್ಟು ತಿಳ್ಕೋಬೇಕು. ಇಲ್ಲಿ ಏನಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ ಹುಟ್ಟು ಕಾಸಿ ಜ್ಞಾನವನ್ನು
ಪ್ರಕಾಶ ತನ್ನ ಶಿಷ್ಯನಿಗೆ ಏನಪ್ಪ ಅಂದರೆ ಜ್ಞಾನ ಬೋಧನೆಯನ್ನು ಮಾಡ್ಕೊತಾ ಊರು ಅಲದಾಡ್ಕೊತಾ ಅಂದರೆ ಜ್ಞಾನವನ್ನು ಹಂಚ್ತಾ ಹೋಗ್ತಾನೆ. ಇದು ಏನಪ್ಪ ಅಂದರೆ ಜೈನ ಧರ್ಮದ ಒಂದು ಟಿಪ್ಪಣಿ ಮುಖಾಂತರ ಹೇಳಿರುವಂಥ ಒಂದು ಪಾಠ. ಇದ್ರ ಬಗ್ಗೆ ನಾವು ಸ್ವಲ್ಪವಾಗಿ ಅರ್ಥ ಮಾಡ್ಕೊಂಡೇವಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಇವ್ರ ಬಗ್ಗೆ ಪಾಠ ತಿಳ್ಕೊಂಡಷ್ಟು ನಾವು ಕೂಡ ಏನಪ್ಪ ಅಂದರೆ ಇವ್ರ ರೀತಿ ಆಗಲಿ ಅಂದರೆ ಇವರೊಂದು ಬೋಧನೆಗಳು ಇವರ ತತ್ವಗಳನ್ನು ನಾವು ಅಳವಡಿಸ್ಕೊಳ್ಬೇಕಂತ ಈ ಪಾಠದ ನಿಯಮ ಬರ್ತದೆ. ಇಲ್ಲಿಗೆ ಏನಪ್ಪ ಅಂದರೆ ಜೈನ ಧರ್ಮದ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊತೇವೆ.